ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು PC ಅಥವಾ ಲ್ಯಾಪ್ಟಾಪ್ ನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಎಂದು ತಿಳಿಯೋಣ ಬನ್ನಿ. ಫಸ್ಟ್ ನಾವು ಯೂಟ್ಯೂಬ್ ಆಪ್ ಅನ್ನು ಓಪನ್ ಮಾಡೋಣ. ನೆಕ್ಸ್ಟ್ ಯೂಟ್ಯೂಬ್ ಓಪನ್ ಆದ್ಮೇಲೆ ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಅಕೌಂಟ್ ಸೆಕ್ಷನ್ ಓಪನ್ ಆದ್ಮೇಲೆ ಟಾಪ್ ಅಲ್ಲಿ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೌ ಯು ವಿಲ್ ಅಪಿಯರ್ ಅಂತ ತೋರಿಸುತ್ತೆ. ಅಲ್ಲಿ ಡೌನಿಗೆ ಬಂದ್ರೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಚಾನಲ್ ಮಾತ್ರ ಓಪನ್ ಆಗಿರುತ್ತೆ, ಬಟ್ ರಿಯಲ್ ಇಂಪಾರ್ಟೆಂಟ್ ಥಿಂಗ್ ನೆಕ್ಸ್ಟ್ ಇರೋದು. ಅದಕ್ಕೆ ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲೋಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಅಂತ ರೈಟ್ ಸೈಡ್ ಅಲ್ಲಿ. ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಸಬ್ಸ್ಕ್ರೈಬರ್ ಇದೆ ನಿಮ್ಮ ಚಾನಲ್ಗೆ, ನಿಮ್ಮ ವ್ಯೂಸ್ ಎಷ್ಟಿದೆ, ನಿಮ್ಮ ವಿಡಿಯೋಗಳಿಗೆ ಎಷ್ಟು ವಾಚ್ ಟೈಮ್ ಇದೆ, ಯಾವತ್ತು ನಿಮ್ಮ ಟಾಪ್ ವಿಡಿಯೋಸ್ಗಳು ಅಂತ ಎಲ್ಲ ತೋರಿಸುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಡೌನಿಗೆ ಬಂದ್ರೆ ಸೆಟ್ಟಿಂಗ್ಸ್ ಇರುತ್ತೆ. ಅಲ್ಲಿ ಜನರಲ್ ಅಲ್ಲಿ ನೀವು ಏನು ಚೇಂಜ್ ಮಾಡಬೇಡಿ, ಕರೆನ್ಸಿ US ಡಾಲರ್ ಅಲ್ಲೇ ಇರಬೇಕು. ನಂತರ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಇನ್ಫೋ, ಕಂಟ್ರಿ ಆಫ್ ರೆಸಿಡೆನ್ಸ್, ನಮ್ದು ಇಂಡಿಯಾ. ನೀವು ಯಾವುದೇ ಆಗಿದ್ರು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕಂಟ್ರಿ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಕೀವರ್ಡ್ಸ್ ಅಂತ ಇರುತ್ತೆ. ಕೀವರ್ಡ್ಸ್ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲಿ, ಹೇಗೆ, ಯಾವ ರೀತಿ ಸರ್ಚ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬರಬೇಕು ಅಂತ. ನಂದು ಇನ್ಫೋಟೆಕ್ ಕನ್ನಡ ಅಂತ, ಅದಕ್ಕೆ ಇನ್ಫೋಟೆಕ್ ಕನ್ನಡ ಅಂತ ಕೀವರ್ಡ್ಸ್ ಹಾಕ್ತೀನಿ. ನೆಕ್ಸ್ಟ್ ಇನ್ಫೋ ಅಂತ ಕೊಡ್ತೀನಿ. ಏನಂತ ಟೈಪ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬರಬೇಕು ಅಂತ ವ್ಯೂವರ್ಸಿಗೆ. ಸೊ ನೆಕ್ಸ್ಟ್ ಇನ್ಫೋ ಅಂತ ಕೊಡ್ತೀನಿ, ಇನ್ಫೋಟೆಕ್. ನೋಡಿ ಗ್ಯಾಪ್ ಇಲ್ದಂಗೆ ಕೊಟ್ಟಿದ್ದೀನಿ ನಾನು. ನಮ್ಮ ಸಬ್ಸ್ಕ್ರೈಬರ್ಸ್ ಈ ತರ ಟೈಪ್ ಮಾಡಿದ್ರು ನಮ್ಗೆ ಬರಬೇಕು ಅಂತ. ನೋಡಿ ಇನ್ಫೋಟೆಕ್ ಇದೆ, ಇನ್ಫೋಟೆಕ್ ಕನ್ನಡ ಇದೆ, ಇನ್ಫೋ ಇದೆ, ಟೆಕ್ ಇದೆ, ಕನ್ನಡ ಇದೆ, ಇನ್ಫೋಟೆಕ್ ಇದೆ. ನೋಡಿ ಯಾವ ತರ ಬೇಕಾದ್ರೂ ನೀವು ಕೊಡ್ಬೋದು. ಮ್ಯಾಕ್ಸಿಮಮ್ 500 ವರ್ಡ್ಸ್. ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾರಿಗೋಸ್ಕರ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ. ಕಿಡ್ಸಿಗೋಸ್ಕರ ನೀವು ಮಾಡಿದ್ರೆ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್, ಸೆಟ್ ದಿಸ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್. ಐ ಮೋಸ್ಟ್ಲಿ ಅಪ್ಲೋಡ್ ಕಂಟೆಂಟ್ ದಟ್ಸ್ ಮೇಡ್ ಫಾರ್ ಕಿಡ್ಸ್. ನಾನು ಎಲ್ಲಾ ರೀತಿಯ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನಾನು ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಯಾವ ತರ ವಿಡಿಯೋ ಕೊಡ್ತೀರಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡೋಣ. ಫೀಚರ್ ಎಲಿಜಿಬಿಲಿಟಿ, ನಿಮ್ದು ಫಸ್ಟ್ನೇ ಫೀಚರ್ ಸ್ಟ್ಯಾಂಡರ್ಡ್ ಫೀಚರ್ಸ್. ಇದು ಯೂಟ್ಯೂಬ್ ಕಡೆಯಿಂದನೇ ಫಸ್ಟೇ ಅನೇಬಲ್ ಆಗಿರುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಕೊಲಾಬ್ರೇಷನ್ ಟು ಪ್ಲೇ ಲಿಸ್ಟ್ ಹಾಕ್ಬೋದು, ಫಸ್ಟೇ ಎನೇಬಲ್ ಆಗಿರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಫೀಚರ್ ಎಲಿಜಿಬಲ್ ಮೇಲೆ ಕ್ಲಿಕ್ ಮಾಡಿ. ಡೌನಿಗೆ ಬನ್ನಿ. ನೋಡಿ ನೀವು ವಿಡಿಯೋಸ್ನ ಲಾಂಗರ್ ದೆನ್ 15 ಮಿನಿಟ್ಸ್ ಅಪ್ಲೋಡ್ ಮಾಡ್ಬೋದು, ಕಸ್ಟಮ್ ಥಂಬ್ನೇಲ್ಸ್ ಮಾಡ್ಬೋದು, ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. ಸೊ ನೀವು ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್. ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಇದು ಸ್ಟೆಪ್ 1 ಆಗಿರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫೋನ್ ನಂಬರ್ ಕೊಟ್ಟ ಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಮ ವೆರಿಫೈ ಆದ ಫೋನ್ ನಂಬರ್ಗೆ ಒಂದು ಕೋಡ್ ಬಂದಿರುತ್ತೆ, 6 ಡಿಜಿಟ್ ವೆರಿಫಿಕೇಶನ್ ಕೋಡ್. ಅದನ್ನು ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಟ್ಯಾಬಿಗೆ ಬನ್ನಿ. ನೋಡಿ ಈಗ ಎನೇಬಲ್ ಆಯ್ತು ನಿಮ್ದು ಸೆಕೆಂಡ್ನೇ ಆಪ್ಷನ್ ಕೂಡ, ಇಂಟರ್ಮೀಡಿಯೇಟ್ ಫೀಚರ್. ನೆಕ್ಸ್ಟ್ ಥರ್ಡ್ ಅಡ್ವಾನ್ಸ್ಡ್ ಫೀಚರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಯೂಟ್ಯೂಬ್ ಎಲ್ಲ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗುತ್ತೆ. ಅಪ್ಲೋಡ್ ಮೋರ್ ವಿಡಿಯೋಸ್ ಡೈಲಿ ಮಾಡ್ಬೋದು,
ಕ್ರಿಯೇಟ್ ಮೋರ್ ಶಾರ್ಟ್ಸ್ ಮಾಡ್ಬೋದು, ನೀವು ಲೈವ್ ಸ್ಟ್ರೀಮ್ಸ್ ಜಾಸ್ತಿ ಮಾಡ್ಬೋದು. ನೆಕ್ಸ್ಟ್ ಆಕ್ಸೆಸ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿ. ಯೂಸ್ ವಿಡಿಯೋ ವೆರಿಫಿಕೇಶನ್ ಅಂತ ಇರುತ್ತೆ, ಅದು 1 ದಿವಸದಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ವ್ಯಾಲಿಡ್ ಐಡಿ ಅಂದ್ರೆ ನಿಮ್ಮ ಗೌರ್ಮೆಂಟ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಲೈಕ್ ಪಾಸ್ಪೋರ್ಟ್, ಡ್ರೈವರ್ಸ್ ಲೈಸೆನ್ಸ್ ಆ ಥರ ಇರುತ್ತೆ. ನಾನು ವಿಡಿಯೋ ವೆರಿಫಿಕೇಶನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ನಿಮ್ಮ ಇಮೇಲ್ಗೆ ಒಂದು ವೆರಿಫಿಕೇಶನ್ ಲಿಂಕ್ ಬರುತ್ತೆ. ಥ್ರೂ ದಟ್ ಯು ಕ್ಯಾನ್ ವೆರಿಫೈ ಯುವರ್ ವಿಡಿಯೋ. ಆರ್ ಇಲ್ಲ ಅಂದ್ರೆ ನಿಮಗೆ ಇನ್ಸ್ಟೆಡ್ ಯೂಸ್ QR ಕೋಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಫೋನಲ್ಲಿ ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ನೀವು ವೆರಿಫಿಕೇಶನ್ ಲಿಂಕ್ ಮಾಡ್ಬೋದು. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ನೀವು ವೆರಿಫಿಕೇಶನ್ 15 to 20 ಮಿನಿಟ್ಸ್ ಅಲ್ಲಿ ನಿಮಗೆ ಮೆಸೇಜ್ ಬರುತ್ತೆ, ಇಮೇಲ್ ಮೆಸೇಜು ಎನೇಬಲ್ ಆಗುತ್ತೆ. ಬಟ್ ಜಸ್ಟ್ ಇಲ್ಲಿ 24 hours ಆಗುತ್ತೆ ಅಂತ ಕೊಟ್ಟಿರ್ತಾರೆ ಅಷ್ಟೇ, ಡೋಂಟ್ ವರಿ. ಸೇವ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಪ್ರೆಸ್ ಮಾಡಿ. ನೀವು ಈಗೆಲ್ಲ ಸೆಟ್ಟಿಂಗ್ಸ್ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಇನ್ಫೋ ಮೇಲೆ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ಏನಾದರೂ ಕೊಡ್ಬೋದು. ನೆಕ್ಸ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಬೇಸ್ ಮೇಲೆ ಮಾಡ್ತಿದ್ದೀರಾ ಅಂತ. ಎಜುಕೇಶನ್ ಆದ್ರೆ ಎಜುಕೇಶನ್ ಅಂತ ಕೊಡಿ, ಲಾಗ್ ಆದ್ರೆ ಲಾಗ್ ಅಂತ ಕೊಡಿ. ನೀವು ರೀಜನಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಯಾವ ಭಾಷೆಯಲ್ಲಿ ನೀವು ವಿಡಿಯೋ ಮಾಡ್ತೀರಾ ಅಂತ. ನಮ್ದು ಆಲ್ಮೋಸ್ಟ್ ಕನ್ನಡದಲ್ಲೇ ಇರುತ್ತೆ, ಕನ್ನಡ ಸೆಲೆಕ್ಟ್ ಮಾಡ್ತೀನಿ ನಾನು. ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀರಾ, ನಾನು ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲೇ ಕೊಡ್ತೀನಿ, ಸೊ ಇಂಗ್ಲಿಷ್ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇಂಗ್ಲಿಷ್ ಇಂಡಿಯಾ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಜೈ ಹಿಂದ್.